ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಾನು ನಿಮ್ಮ ಪಂಡಿತ್ ಹನುಮಂತರಾವ್ ಜೋಶಿ ಅವರು. ಇಂದಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ತಿಂಗಳ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ವೃತ್ತಿ ಜೀವನದಲ್ಲಿ ನಿಮಗೆ ಹೊಸ ಅವಕಾಶಗಳು ಬರುತ್ತವೆ, ಆದರೆ ಅವುಗಳನ್ನು ಸರಿಯಾಗಿ ಹಿಡಿಯಲು ಯೋಜನೆ ಅಗತ್ಯ. ಕೆಲಸ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಗಮನ ಸೆಳೆಯುತ್ತದೆ, ಆದರೆ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಟೀಕೆಗೆ ಕಾರಣವಾಗುತ್ತದೆ. ಅದರಿಂದ ನಿಮಗೆ ಎಚ್ಚರಿಕೆ ಅನ್ನೋದು ಮುಖ್ಯ. ಇನ್ನು ನಿಮ್ಮ ವ್ಯವಹಾರಗಳಲ್ಲಿ ಹೊಸ ಸಂಪರ್ಕಗಳು, ಲಾಭಗಳು ಬರುತ್ತವೆ, ಆದರೆ ಪ್ರತಿಯೊಂದು ಒಪ್ಪಂದಕ್ಕೂ ಸ್ಪಷ್ಟತೆ ಅಗತ್ಯ. ಆರ್ಥಿಕವಾಗಿ ಆರಂಭದಲ್ಲಿ ಖರ್ಚು ಹೆಚ್ಚಾಗುತ್ತದೆ, ಆದರೆ ತಿಂಗಳ ಮಧ್ಯಭಾಗದಲ್ಲಿ ನಿಧಾನವಾಗಿ ಸುಧಾರಿಸುತ್ತದೆ. ಹಳೆಯ ಬಾಕಿ ಹಣ ನಿಮಗೆ ವಾಪಸ್ ಬರುತ್ತದೆ. ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ಭಾವನಾತ್ಮಕ ಗೊಂದಲಗಳು ಕಾಣುತ್ತೀರಾ, ಆದರೆ ಸರಿಯಾದ ಮಾತುಗಳಿಂದ ಸಂಬಂಧಗಳು ಉಳಿಯುತ್ತವೆ. ಇನ್ನು ನಿಮ್ಮ ಕುಟುಂಬಗಳಲ್ಲಿ ಸಣ್ಣ ಮನಸ್ತಾಪ ಬರಬಹುದು. ಹಿರಿಯರ ಸಲಹೆಯಿಂದ ಮನಸ್ತಾಪ ದೂರವಾಗುತ್ತದೆ. ಆರೋಗ್ಯದ ವಿಚಾರದಲ್ಲಿ ನಿದ್ದೆಯ ಕೊರತೆ ಕಾಣಬಹುದು. ನೀವು ಪ್ರತಿದಿನ ಸೂರ್ಯ ದೇವರಿಗೆ ಬೆಳಗ್ಗೆ ನೀರನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಭಾನುವಾರ ದಿನ ಸೂರ್ಯನಿಗೆ ನಮಸ್ಕಾರ ಮಾಡುವುದು ಬಹಳ ಶುಭ ದಿನ. ನೀವು ಬಡವರಿಗೆ ಕೇಸರಿ ಬಣ್ಣದ ವಸ್ತು ದಾನವನ್ನು ಮಾಡಿದರೆ ಗ್ರಹದ ನೆಗೆಟಿವ್ ಪ್ರಮಾಣ ಕಮ್ಮಿ ಆಗುತ್ತದೆ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಸಿಂಹರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಮಾಸ. ಈ ವಿಡಿಯೋವನ್ನು ನಿಮಗೆ ಇಷ್ಟ ಅನ್ನೋದಾಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ, ಬಂದು ನೇರ ಭೇಟಿ ಮಾಡಿ. ಧನ್ಯವಾದಗಳು.